ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹರ್ಟ್. ಫ್ರೆಂಡ್ಸ್, ಬಾಳೆಹಣ್ಣು ಕಪ್ಪಾಗಿದೆ ಎಂದು ಬಿಸಾಕಬೇಡಿ. ನಾ ತೋರಿಸ್ತಿರೋ ಬನ್ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಪಚ್ಚಬಾಳೆ ಅಥವಾ ಚುಕ್ಕಿ ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಹೀಗೆ ಬಾಳೆಹಣ್ಣನ್ನ ರುಬ್ಬಿ ಹಾಕೋದ್ರಿಂದ ಸ್ಮ್ಯಾಶ್ ಮಾಡೋ ಹಾಗಿರಲ್ಲ, ಈಸಿ ಆಗುತ್ತೆ. 3 ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕಾಗಿದೆ. ಈಗ 2 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ಈಗ ಇದನ್ನ ರುಬ್ಬೋಣ. ನೋಡಿ ಎಷ್ಟು ನೈಸಾಗಿ ಆಗಿದೆ. ಫ್ರೆಂಡ್ಸ್, ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಬೌಲ್ ಮೈದಾ ಹಿಟ್ಟು ಹಾಕ್ತಿದ್ದೀನಿ. ನಾನಿಲ್ಲಿ 2 ಬೌಲ್ ಹಾಕಿ ತೋರಿಸಿದ್ದೀನಿ. ನೀವು ಯಾವ ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿಗೆ ಹಾಕ್ಕೊಳ್ಳಿ. 1/4 ಸ್ಪೂನ್ ಉಪ್ಪು ಮತ್ತು 1/4 ಸ್ಪೂನ್ ಅಡುಗೆ ಸೋಡಾ ಹಾಕಿ ಮತ್ತು 1 ಸ್ಪೂನ್ ಜೀರಿಗೆ, ನಂತರ ರುಬ್ಬಿದ ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟನ್ನು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ 1 ಸೌಟ್ ಮೊಸರು ಹಾಕ್ತಿದ್ದೀನಿ. ಮತ್ತೊಮ್ಮೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟನ್ನು ಕಲಸಾಗಿದೆ. ನೆನೆಯಲು ಬಿಡೋಣ. ಲಿಡ್ ಕ್ಲೋಸ್ ಮಾಡಿ. ನೆಂದ ಮೇಲೆ ಹಿಟ್ಟು ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ. ನೆಂದಿದ ಹಿಟ್ಟು ಈಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಉಂಡೆ ಮಾಡಿ ನೋಡಿ ಇಷ್ಟು ಮೆತ್ತಗಾಗಿದೆ. ಈಗ ಪೌಡರ್ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ದಪ್ಪಗೆ ಲಟ್ಸ್ಕೋಬೇಕು. ತೆಳ್ಳಗೆ ಲಟ್ಸಿದ್ರೆ ಬನ್ಸು ಉಬ್ಬಿ ಬರೋಲ್ಲ. ಈಗ ಹೀಗೆ ಎಲ್ಲನೂ ಲಟ್ಸ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲೇ ಎಣ್ಣೆ ಕಾಯಲಿಟ್ಟಿದ್ದೆ, ಕಾದಿದೆ ಎಣ್ಣೆ. ಈಗ ಎಣ್ಣೆಗೆ ಹಾಕೋಣ. ನೋಡಿ, ಈ ಥರ ಮೇಲೆ ಎಣ್ಣೆ ಹಾಕಿದರೆ ಬನ್ಸು ಉಬ್ಬುತ್ತೆ. ಎರಡೂ ಬದಿ ಚೆನ್ನಾಗಿ ಬನ್ಸ್ನ ಕರಿತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬನ್ಸು ಉಬ್ಬಿ ಬಂದಿದೆ. ಫ್ರೆಂಡ್ಸ್, ಈಗ ಬನ್ಸು ಕರೆದಾಗಿದೆ, ತೆಗಿತಿದ್ದೀನಿ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಬನ್ಸು. ಫ್ರೆಂಡ್ಸ್, ಈಗ ಮಂಗಳೂರು ಬನ್ಸು ರೆಡಿಯಾಗಿದೆ. ಈ ಬನ್ಸ್ನ ಬೆಳಗ್ಗೆ ಟಿಫಿನ್ಗಾದರೂ ಮಾಡ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ಗಾದರೂ ಮಾಡಿ ಕಾಯಿ ಚಟ್ನಿ ಮತ್ತು ರಸಮ್ ಜೊತೆ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಫ್ರೆಂಡ್ಸ್, ಹಾಗಾದರೆ ನಾ ಮಾಡಿರೋ ಈ ಬನ್ಸ್ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.